ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾಗಿದೆ. ಪದೇ ಪದೇ ಕಾಲು ಕೆರೆದು ಜಗಳ ತೆಗಿತಾ ಇರುವಂತಹ ಪಾಕ್ಗೆ ಬುದ್ಧಿ ಕಲಿಸೋದಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. ಕಾಶ್ಮೀರದಲ್ಲಿ ನಡೆದ ಮತ್ತೊಂದು ಮೆಗಾ ಕಾರ್ಯಾಚರಣೆಗೆ ಶತ್ರು ರಾಷ್ಟ್ರ ಬೆಚ್ಚಿ ಬಿದ್ದಿದೆ. ಗಡಿಯಲ್ಲಿ ಮತ್ತೆ ಪಾಕ್ ನರಿಬುದ್ಧಿ ಪ್ರದರ್ಶನ. ಹನ್ನೆರಡು ದಿನಗಳಲ್ಲಿ 49 ಬಾರಿ ಅಪ್ರಚೋದಿತ ದಾಳಿ. ಈ ಪಾಪಿ ಪಾಕಿಸ್ತಾನ ಯಾವಾಗ ಬುದ್ಧಿ ಕಲಿಯುತ್ತೋ ಗೊತ್ತಿಲ್ಲ. ಭಾರತ ಸೈಲೆಂಟ್ ಆಗಿದ್ರೂ ಪದೇ ಪದೇ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿದೆ. ಗಡಿಯಲ್ಲಿ ಮತ್ತೆ ಶತ್ರು ರಾಷ್ಟ್ರ ತನ್ನ ನರಿಬುದ್ಧಿ ಪ್ರದರ್ಶನ ತೋರಿಸಿದೆ. ಕೇವಲ 12 ದಿನದಲ್ಲಿ ಬರೋಬ್ಬರಿ 49 ಬಾರಿ ಅಪ್ರಚೋದಿತ ದಾಳಿ ನಡೆಸಿದೆ. ಪಾಕ್ಗೆ ಭಾರತ ದಿಟ್ಟ ಉತ್ತರ ನೀಡಿದೆ. ಭಾರತ ಪಾಕ್ ಡಿಜಿಎಂಒ ಮಟ್ಟದ ಸಭೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಪದೇ ಪದೇ ಕಿರಿಕ್ ಮಾಡ್ತಿದೆ. ಭಾರತ ಪಾಕ್ ಡಿಜಿಎಂಒ ಮಟ್ಟದ ಸಭೆ ನಡೆಯಿತು. ಗಡಿಯಲ್ಲಿ ಪಾಕ್ ನಡೆಸುತ್ತಿರುವ ಅಪ್ರಚೋದಿತ ದಾಳಿ ಬಗ್ಗೆ ಚರ್ಚೆ ನಡೆಸಲಾಯಿತು. ಕಾಶ್ಮೀರದಲ್ಲಿ ಮತ್ತೊಂದು ಮೆಗಾ ಕಾರ್ಯಾಚರಣೆ. ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಮತ್ತೊಂದು ಮೆಗಾ ಕಾರ್ಯಾಚರಣೆ ನಡೆಸಿದೆ. ಉಗ್ರರಿಗೆ ನೆರವು ನೀಡುತ್ತಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಪಿಸ್ತೂಲ್, ಗ್ರೆನೇಡ್, 15 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಾಶ್ಮೀರದ ಬದ್ಗಾಮ್ನಲ್ಲಿ ಭದ್ರತಾ ಪಡೆಗಳು ಈ ಕಾರ್ಯಾಚರಣೆ ನಡೆಸಿವೆ. ಟೆರರಿಸ್ಟ್ ನೆಟ್ವರ್ಕ್ ಭೇದಿಸಿದ ಭದ್ರತಾ ಪಡೆ. ಪಂಜಾಬ್ನ ಅಮೃತಸರದಲ್ಲಿ ಭದ್ರತಾ ಪಡೆ ಟೆರರಿಸ್ಟ್ ನೆಟ್ವರ್ಕ್ ಭೇದಿಸಿದೆ. ಅಮೃತಸರ ಎಸ್ಎಸ್ಒಸಿ ಐಎಸ್ಐ ಜಾಲ ಭೇದಿಸಿದೆ. 2 ರಾಕೆಟ್ ಚಾಲಿತ ಗ್ರೆನೇಡ್ಗಳು, 2 ಐಇಡಿ, 5 P-86 ಹ್ಯಾಂಡ್ ಗ್ರೆನೇಡ್, ವೈರ್ಲೆಸ್ ಸೆಟ್ ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ವಶಕ್ಕೆ ಪಡೆಯಲಾಗಿದೆ. ಅಮೃತಸರದ ವಿಶೇಷ ಕಾರ್ಯಾಚರಣೆ ಪಡೆ ಹಾಗೂ ಪೊಲೀಸರು ಈ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ದೇವಾಲಯಗಳು, ಶಿಕ್ಷಣ ಸಂಸ್ಥೆಗಳಿಗೆ ಸೇನಾ ಭದ್ರತೆ. ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಜಮ್ಮುವಿನಲ್ಲಿ ಹೆಚ್ಚುವರಿಯಾಗಿ ಸಿಆರ್ಪಿಎಫ್ ಹಾಗೂ ಸಿಐಎಸ್ಎಫ್ ನಿಯೋಜಿಸಲಾಗಿದೆ. ದೇವಾಲಯಗಳು, ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಪೂಂಚ್ನಲ್ಲಿ ಯೋಧರು, ಪೊಲೀಸರು ಪ್ರತಿ ವಾಹನಗಳ ದಾಖಲೆ ಪರಿಶೀಲನೆ ನಡೆಸುತ್ತಿದ್ದಾರೆ. ನರ ರಾಕ್ಷಸರ ಹೆಡೆಮುರಿ ಕಟ್ಟಲು ಸೇನೆ ಸರ್ವ ಸನ್ನದ್ಧವಾಗಿದೆ. ಉಗ್ರರು ಬಾಲ ಬಿಚ್ಚಿದ್ರೆ ಕಟ್ಟಾಗೋದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾಗಿದೆ. ಪದೇ ಪದೇ ಕಾಲು ಕೆರೆದು ಜಗಳ ತೆಗಿತಾ ಇರುವಂತಹ ಪಾಕ್ಗೆ ಬುದ್ಧಿ ಕಲಿಸೋದಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. ಕಾಶ್ಮೀರದಲ್ಲಿ ನಡೆದ ಮತ್ತೊಂದು ಮೆಗಾ ಕಾರ್ಯಾಚರಣೆಗೆ ಶತ್ರು ರಾಷ್ಟ್ರ ಬೆಚ್ಚಿ ಬಿದ್ದಿದೆ. ಗಡಿಯಲ್ಲಿ ಮತ್ತೆ ಪಾಕ್ ನರಿಬುದ್ಧಿ ಪ್ರದರ್ಶನ. ಹನ್ನೆರಡು ದಿನಗಳಲ್ಲಿ 49 ಬಾರಿ ಅಪ್ರಚೋದಿತ ದಾಳಿ. ಈ ಪಾಪಿ ಪಾಕಿಸ್ತಾನ ಯಾವಾಗ ಬುದ್ಧಿ ಕಲಿಯುತ್ತೋ ಗೊತ್ತಿಲ್ಲ. ಭಾರತ ಸೈಲೆಂಟ್ ಆಗಿದ್ರೂ ಪದೇ ಪದೇ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿದೆ. ಗಡಿಯಲ್ಲಿ ಮತ್ತೆ ಶತ್ರು ರಾಷ್ಟ್ರ ತನ್ನ ನರಿಬುದ್ಧಿ ಪ್ರದರ್ಶನ ತೋರಿಸಿದೆ. ಕೇವಲ 12 ದಿನದಲ್ಲಿ ಬರೋಬ್ಬರಿ 49 ಬಾರಿ ಅಪ್ರಚೋದಿತ ದಾಳಿ ನಡೆಸಿದೆ. ಪಾಕ್ಗೆ ಭಾರತ ದಿಟ್ಟ ಉತ್ತರ ನೀಡಿದೆ. ಭಾರತ ಪಾಕ್ ಡಿಜಿಎಂಒ ಮಟ್ಟದ ಸಭೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಪದೇ ಪದೇ ಕಿರಿಕ್ ಮಾಡ್ತಿದೆ. ಭಾರತ ಪಾಕ್ ಡಿಜಿಎಂಒ ಮಟ್ಟದ ಸಭೆ ನಡೆಯಿತು. ಗಡಿಯಲ್ಲಿ ಪಾಕ್ ನಡೆಸುತ್ತಿರುವ ಅಪ್ರಚೋದಿತ ದಾಳಿ ಬಗ್ಗೆ ಚರ್ಚೆ ನಡೆಸಲಾಯಿತು. ಕಾಶ್ಮೀರದಲ್ಲಿ ಮತ್ತೊಂದು ಮೆಗಾ ಕಾರ್ಯಾಚರಣೆ. ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಮತ್ತೊಂದು ಮೆಗಾ ಕಾರ್ಯಾಚರಣೆ ನಡೆಸಿದೆ. ಉಗ್ರರಿಗೆ ನೆರವು ನೀಡುತ್ತಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಪಿಸ್ತೂಲ್, ಗ್ರೆನೇಡ್, 15 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಾಶ್ಮೀರದ ಬದ್ಗಾಮ್ನಲ್ಲಿ ಭದ್ರತಾ ಪಡೆಗಳು ಈ ಕಾರ್ಯಾಚರಣೆ ನಡೆಸಿವೆ. ಟೆರರಿಸ್ಟ್ ನೆಟ್ವರ್ಕ್ ಭೇದಿಸಿದ ಭದ್ರತಾ ಪಡೆ. ಪಂಜಾಬ್ನ ಅಮೃತಸರದಲ್ಲಿ ಭದ್ರತಾ ಪಡೆ ಟೆರರಿಸ್ಟ್ ನೆಟ್ವರ್ಕ್ ಭೇದಿಸಿದೆ.
ಅಮೃತಸರ ಎಸ್ಎಸ್ಒಸಿ ಐಎಸ್ಐ ಜಾಲ ಭೇದಿಸಿದೆ. 2 ರಾಕೆಟ್ ಚಾಲಿತ ಗ್ರೆನೇಡ್ಗಳು, 2 ಐಇಡಿ, 5 P-86 ಹ್ಯಾಂಡ್ ಗ್ರೆನೇಡ್, ವೈರ್ಲೆಸ್ ಸೆಟ್ ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ವಶಕ್ಕೆ ಪಡೆಯಲಾಗಿದೆ. ಅಮೃತಸರದ ವಿಶೇಷ ಕಾರ್ಯಾಚರಣೆ ಪಡೆ ಹಾಗೂ ಪೊಲೀಸರು ಈ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ದೇವಾಲಯಗಳು, ಶಿಕ್ಷಣ ಸಂಸ್ಥೆಗಳಿಗೆ ಸೇನಾ ಭದ್ರತೆ. ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಜಮ್ಮುವಿನಲ್ಲಿ ಹೆಚ್ಚುವರಿಯಾಗಿ ಸಿಆರ್ಪಿಎಫ್ ಹಾಗೂ ಸಿಐಎಸ್ಎಫ್ ನಿಯೋಜಿಸಲಾಗಿದೆ. ದೇವಾಲಯಗಳು, ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಪೂಂಚ್ನಲ್ಲಿ ಯೋಧರು, ಪೊಲೀಸರು ಪ್ರತಿ ವಾಹನಗಳ ದಾಖಲೆ ಪರಿಶೀಲನೆ ನಡೆಸುತ್ತಿದ್ದಾರೆ. ನರ ರಾಕ್ಷಸರ ಹೆಡೆಮುರಿ ಕಟ್ಟಲು ಸೇನೆ ಸರ್ವ ಸನ್ನದ್ದವಾಗಿದೆ. ಉಗ್ರರು ಬಾಲ ಬಿಚ್ಚಿದ್ರೆ ಕಟ್ಟಾಗೋದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾಗಿದೆ. ಪದೇ ಪದೇ ಕಾಲು ಕೆರೆದು ಜಗಳ ತೆಗಿತಾ ಇರುವಂತಹ ಪಾಕ್ಗೆ ಬುದ್ಧಿ ಕಲಿಸೋದಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. ಕಾಶ್ಮೀರದಲ್ಲಿ ನಡೆದ ಮತ್ತೊಂದು ಮೆಗಾ ಕಾರ್ಯಾಚರಣೆಗೆ ಶತ್ರು ರಾಷ್ಟ್ರ ಬೆಚ್ಚಿ ಬಿದ್ದಿದೆ. ಗಡಿಯಲ್ಲಿ ಮತ್ತೆ ಪಾಕ್ ನರಿಬುದ್ಧಿ ಪ್ರದರ್ಶನ. ಹನ್ನೆರಡು ದಿನಗಳಲ್ಲಿ 49 ಬಾರಿ ಅಪ್ರಚೋದಿತ ದಾಳಿ. ಈ ಪಾಪಿ ಪಾಕಿಸ್ತಾನ ಯಾವಾಗ ಬುದ್ಧಿ ಕಲಿಯುತ್ತೋ ಗೊತ್ತಿಲ್ಲ. ಭಾರತ ಸೈಲೆಂಟ್ ಆಗಿದ್ರೂ ಪದೇ ಪದೇ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿದೆ. ಗಡಿಯಲ್ಲಿ ಮತ್ತೆ ಶತ್ರು ರಾಷ್ಟ್ರ ತನ್ನ ನರಿಬುದ್ಧಿ ಪ್ರದರ್ಶನ ತೋರಿಸಿದೆ. ಕೇವಲ 12 ದಿನದಲ್ಲಿ ಬರೋಬ್ಬರಿ 49 ಬಾರಿ ಅಪ್ರಚೋದಿತ ದಾಳಿ ನಡೆಸಿದೆ. ಪಾಕ್ಗೆ ಭಾರತ ದಿಟ್ಟ ಉತ್ತರ ನೀಡಿದೆ. ಭಾರತ ಪಾಕ್ ಡಿಜಿಎಂಒ ಮಟ್ಟದ ಸಭೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಪದೇ ಪದೇ ಕಿರಿಕ್ ಮಾಡ್ತಿದೆ. ಭಾರತ ಪಾಕ್ ಡಿಜಿಎಂಒ ಮಟ್ಟದ ಸಭೆ ನಡೆಯಿತು. ಗಡಿಯಲ್ಲಿ ಪಾಕ್ ನಡೆಸುತ್ತಿರುವ ಅಪ್ರಚೋದಿತ ದಾಳಿ ಬಗ್ಗೆ ಚರ್ಚೆ ನಡೆಸಲಾಯಿತು. ಕಾಶ್ಮೀರದಲ್ಲಿ ಮತ್ತೊಂದು ಮೆಗಾ ಕಾರ್ಯಾಚರಣೆ. ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಮತ್ತೊಂದು ಮೆಗಾ ಕಾರ್ಯಾಚರಣೆ ನಡೆಸಿದೆ. ಉಗ್ರರಿಗೆ ನೆರವು ನೀಡುತ್ತಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಪಿಸ್ತೂಲ್, ಗ್ರೆನೇಡ್, 15 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಾಶ್ಮೀರದ ಬದ್ಗಾಮ್ನಲ್ಲಿ ಭದ್ರತಾ ಪಡೆಗಳು ಈ ಕಾರ್ಯಾಚರಣೆ ನಡೆಸಿವೆ. ಟೆರರಿಸ್ಟ್ ನೆಟ್ವರ್ಕ್ ಭೇದಿಸಿದ ಭದ್ರತಾ ಪಡೆ. ಪಂಜಾಬ್ನ ಅಮೃತಸರದಲ್ಲಿ ಭದ್ರತಾ ಪಡೆ ಟೆರರಿಸ್ಟ್ ನೆಟ್ವರ್ಕ್ ಭೇದಿಸಿದೆ. ಅಮೃತಸರ ಎಸ್ಎಸ್ಒಸಿ ಐಎಸ್ಐ ಜಾಲ ಭೇದಿಸಿದೆ. 2 ರಾಕೆಟ್ ಚಾಲಿತ ಗ್ರೆನೇಡ್ಗಳು, 2 ಐಇಡಿ, 5 P-86 ಹ್ಯಾಂಡ್ ಗ್ರೆನೇಡ್, ವೈರ್ಲೆಸ್ ಸೆಟ್ ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ವಶಕ್ಕೆ ಪಡೆಯಲಾಗಿದೆ. ಅಮೃತಸರದ ವಿಶೇಷ ಕಾರ್ಯಾಚರಣೆ ಪಡೆ ಹಾಗೂ ಪೊಲೀಸರು ಈ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ದೇವಾಲಯಗಳು, ಶಿಕ್ಷಣ ಸಂಸ್ಥೆಗಳಿಗೆ ಸೇನಾ ಭದ್ರತೆ.